ಸರ್, ಇದು ನಾವು ಯೂಟ್ಯೂಬ್ ಚಾನಲಿಂದ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಈ ಥರ ಜಾತ್ರೆ ನಡೀತಾ ಇತ್ತಲ್ಲ, ಇದು ಎಷ್ಟು ವರ್ಷದಿಂದ ನಡೀತಾ ಇದೆ? ಇದು ಸುಮಾರು ಒಂದು 60-70 ವರ್ಷದಿಂದ ಇದು ಕಾಡಮಲ್ಲೇಶ್ವರ ವಿಜೃಂಭಣೆಗೆ ಐತಿಹಾಸಿಕ ಒಂದು ಆಧಾರದಿಂದ ಇಲ್ಲಿ ವೈಭವವಾದ ವಿಜೃಂಭಣೆಯಿಂದ ನಡೀತಾ ಇರ್ತದೆ. ಇದಕ್ಕೆ ಒಂದು ಪ್ರಸಿದ್ಧವಾದ ಟೆಂಪಲ್ ಸ್ಟ್ರೀಟ್ ರೋಡ್ ಅಂತಲೇ ಹೆಸರಿಟ್ಟಿದ್ದಾರೆ. ಈ ಕಾಡಮಲ್ಲೇಶ್ವರ ಮಹತ್ವ ಇರುವುದರಿಂದ ಜನಸಂಖ್ಯಾ ಭಕ್ತಾದಿಗಳು ಸೇರ್ತಾರೆ ಅನೇಕರು. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಊಟ, ವಸತಿ ಮತ್ತು ಪಾನಕ, ಮಜ್ಜಿಗೆ ಎಲ್ಲ ವಿತರಣೆ ಮಾಡ್ತಾರೆ. ಜಾತ್ರೆ ಸಮೇತ ಇದರಲ್ಲಿ ಡೊಳ್ಳು ಮತ್ತು ಐತಿಹಾಸಿಕದ ಈರ್ಗಾಸು ಮತ್ತು ಇದು ನಮ್ಮ ದೇವರುಗಳಾದ ಕರಗೋತ್ಸವ ಪ್ರತಿಯೊಂದು ಇದರ ಶಿವ ಆರಾಧನೆಗೋಸ್ಕರನೇ ಎಲ್ಲ ಶಿವರಾತ್ರಿ ಮುಂಚೆನೇ ಒಂದು ದಿವಸ ಜಾಗರಣೆ ನಂತರ ತಿರುಗ ದಿವಸ ವಿಜೃಂಭಣೆಯಿಂದ ಭಕ್ತಾದಿಗಳು ಬಂದು ನಮಗೆ ಸಹಕಾರ ಮಾಡೋದ್ರಿಂದ ಈ ನಮ್ಮ ಟೆಂಪಲ್ ರೋಡ್ ಮಲ್ಲೇಶ್ವರಮ್ಮಲ್ಲಿ ಏನಿದೆ, ಇದು ಮಲ್ಲೇಶ್ವರಂ ಅನ್ನೋದು ಒಂದು ನಮಗೆ ಇದು ಈ 16ನೇ ಕ್ರಾಸು ಕಡೆಯಿಂದ ಹೊರಟ್ರೆ ಸಂಕೆ ರೋಡು ಹಿಂಗೆಲ್ಲ ಸುತ್ತಾಕೊಂಡು ತಿರ್ಗಾ ವಾಪಸ್ ನಾವು ಅಲ್ಲಿ ಬಂದೇ ಬರ್ತೀವಿ. ಆವಾಗ ದೇವ್ರ ಮುಂದೆಗಡೆ ವೀರದಾಸು ಅವರು ನಮ್ಮ ಹುಬ್ಳಿ ಕಡೆಯಿಂದ ವೀರದಾಸ್ ಅವರು ಬರ್ತಾರೆ. ಈ ಟಮಟೆ ಇರ್ತಾರಲ್ಲ ಅವರು ಮೇಯ್ನು ಈ ರಥ ಹೊರಡೋದಕ್ಕೆ ಟಮಟೆ. ಈ ಟಮಟೆ ಇಲ್ಲ ಅಂದರೆ ನಿಮಗೆ ರಥ ಹೊಳೋದಿಲ್ಲ. ಅದರಿಂದ ಈ ಲೇಡೀಸು ಕೂಡ ಟಮಟೆ ಮಾಡ್ತಾರೆ. ಆಮೇಲೆ ಅದಕ್ಕೆ ತಕ್ಕನಾಗಿ ನಾವು ಏನಾದರೂ ಒಂದು ಡೊಳ್ಳು ಕುಣಿತ ಇದು ಸರ್, ಮನೋರಂಜನೆ ಇರಬೇಕು. ಇದು ಎಷ್ಟು ಜನಸಂಖ್ಯೆ ಎಷ್ಟು ಸೇರ್ಬೋದು ಅಂತ ನಿಮ್ಗೆ ಏನೋ ಐಡಿಯಾ ಆಯ್ತು ಸರ್? ಆಲ್ಮೋಸ್ಟು ಸುಮಾರು ಒಂದು 10 ಲಕ್ಷ ಜನ. 10 ಲಕ್ಷ ಅಂತ ಹೇಳೋಕ್ಕಲ್ಲ, ಕೋಟಿ. ಒಂದು 10 ಲಕ್ಷ ಜನ ಸೇರಿರ್ತಾರೆ. ಕೋಟಿ ಅಂತಾರೆ ಜನರು ಸೇರುತ್ತಾರೆ. ಓಕೆ, ಇದು ದೇವಸ್ಥಾನದಿಂದ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲೆಲ್ಲಿ ಹೋಗ್ಬೋದು ಸರ್? ಇದು ದೇವಸ್ಥಾನದಿಂದ ಸ್ಟ್ರೈಟಾಗೆ ಬಂದು ನಮ್ಮ ಸೀದಾ ಇಲ್ಲಿಂದ ಬಂದು ಟೆಂಪಲ್ ಸ್ಟೋರ್ ರೋಡಿಂದ ಹಿಡಿದು ನಂತರ ಸಂಪಿಗೆ ರೋಡಿಂದ ಸರ್ಕಲ್ ನೋಡಿ ಹೆಣ್ಣುದವನ್ನ ತೋರಿಸ್ತಾರಲ್ಲ, ಇದೆಲ್ಲ ಏನು ಅಂತ ನಮ್ಗೆ ಅರ್ಥ ಆಯ್ತಲ್ಲ. ಇದು ಡೊಳ್ಳು ಕುಣಿತ ಅಂತ ಇದು ನಮಗೆ ಇದು ರಥೋತ್ಸವ ಬರೋ ಟೈಮ್ನಲ್ಲಿ ಬಾಳೆಹಣ್ಣು ಮತ್ತು ಉಪ್ಪು ಅಂತ ಇದಕ್ಕೆ ಹಾಕ್ತಾರೆ ಚಕ್ರಕ್ಕೆ. ಅದನ್ನ ಹಾಕಿ ವಿತರಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ನಮ್ದು ಏನೈತೆ ಕೋರಿಕೆ ಬೇಡ್ಕೊಂತಾರೆ. ಅಂದ್ರೆ ಅವರ ಆಸೆ ನೆರವೇರಲಿ ಅಂತ. ಓಕೆ. ಇದು ಈಗ ಕಾಣಿಸ್ತಾ ಇತ್ತಲ್ಲ ಸರ್ ರಥ, ಇದು ಮೇನ್ ರಥನ ಏನಂತ? ಅದು ಮೇನ್ ರಥ, ಅದು ದೊಡ್ಡ ರಥ. ಇದು ಕಾಣಿಸ್ತಾ ಇತ್ತಲ್ಲ ಈಗ, ಅದೇ ಮೇನ್ ರಥ. ಅದೇ ಮೇನು ನಮ್ಮ ಇದಕ್ಕೆ ಮಲ್ಲೇಶ್ವರ. ಇದ್ರೊಳಗೆ ಯಾವ ದೇವರು ಇರ್ತದೆ ಸರ್? ಇದರಲ್ಲಿ ಕಾಡಮಲ್ಲೇಶ್ವರ ಅಂತ. ಅದು ಅವಾಗ ಪ್ರಸಿದ್ಧಾಗಿ 200-300 ವರ್ಷ ಹಿಂದೆ ಶಿವಾಜಿ ಮಹಾರಾಜರು ಇಲ್ಲಿ ಬಂದಾಗ ಅವಾಗ ಕಾಡಲ್ಲಿ ಶಿವ ಪ್ರತ್ಯಕ್ಷ ಆದ್ರಿಂದ ಅದಕ್ಕೆ ಕಾಡಮಲ್ಲೇಶ್ವರ ದೇವಸ್ಥಾನ, ಶಿವನ ದೇವಸ್ಥಾನ ಅಂದ್ರೆ ಶಿವ ಪ್ರತ್ಯಕ್ಷ ಆಗಿ ಕಾಡಮಲ್ಲೇಶ್ವರ ದರ್ಶನ ಕೊಟ್ಟಿರುವಂತ ಜಾಗ ಇದೆ. ಅದು ಕಾಡು ಥರನೇ ಇದೆ ಇವಾಗ್ಲೂ. ಓಕೆ, ಸರಿ ಸರ್. ನೀವು ತುಂಬಾ ವರ್ಷದಿಂದ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವು ಇಲ್ಲಿ ಸುಮಾರು